ರಾಮ ಲಕ್ಷ್ಮಣರನ್ನ ಕರ್ಕೊಂಡು ವಿಶ್ವಾಮಿತ್ರರು ಅಂತೂ ಮಿಥಿಲೆಗೆ ಬಂದು ನೋಡಿದರೆ ಅಲ್ಲಿ ಸಾಧ್ವಿ ಯಜ್ಞ ಸಮೃದ್ಧಿರ್ಹಿ ಜನಕಸ್ಯ ಮಹಾತ್ಮನಃ. ಜನಕ ಅದ್ಭುತವಾದ ಯಾಗ ಭೂಮಿ ರೆಡಿ ಮಾಡಿಸಿದ್ದ. 3 ಜನ ಅಲ್ಲೇ ಒಂದು ಒಳ್ಳೆ ಜಾಗ ನೋಡಿ ರೆಸ್ಟ್ ಮಾಡೋದಕ್ಕೆ ಅಂತ ಕೂತರು. ಇವರು ಬಂದಿದ್ದಾರೆ ಅನ್ನೋ ವಿಷಯ ಗೊತ್ತಾಗ್ತಿದ್ದಂಗೆ ಜನಕ ತನ್ನ ಕುಲಪುರೋಹಿತ ಶತಾನಂದರ ಜೊತೆ ಅವರಿದ್ದ ಜಾಗಕ್ಕೆ ಓಡೋಡಿ ಬಂದ. ಅವನು ಹಿಂದೆ ಬಂದವರೆಲ್ಲ ಆಸನೇಶು ಯಥಾನ್ಯಾಯಂ ಉಪವಿಷ್ಟಾನ್ ಸಮಂತತ. ಯಾರ್ಯಾರು ಯಾವ್ಯಾವ ಸ್ಥಾನದಲ್ಲಿ ಹೆಂಗೆ ಕುತ್ಕೋಬೇಕೋ ಹಂಗೆ ಕೂತಿದ್ರು. ಇದು ಶಿಷ್ಟಾಚಾರ. ಅದನ್ನು ಕನ್ಫರ್ಮ್ ಮಾಡ್ಕೊಂಡ ಮೇಲೆ ಜನಕ ಹೇಳ್ತಾನೆ, ಆದ್ಯ ಯಜ್ಞಫಲಂ ಪ್ರಾಪ್ತಂ ಭಗವದ್ ದರ್ಶನಾಮ್ನಯ. ನಿಮ್ಮನ್ನು ನೋಡಿದ್ದೇ ನನ್ನ ಪಾಲಿಗೆ ಈ ಯಜ್ಞಫಲದ ಪ್ರಾಪ್ತಿ ಅನ್ನೋಷ್ಟು ಖುಷಿಯಾಗಿದೆ. ದ್ವಾದಶಾಹನಂತೂ ಬ್ರಹ್ಮರ್ಷೆ, ಒಂದು 12 ದಿನ ನೀವಿಲ್ಲೇ ಇದ್ದು ಬಿಡಿ. ಆಗ ತಥೋ ಭಾಗಾರ್ತಿನೋ ದೇವಾನ್ ದೃಷ್ಟಮರ್ಹಸಿ ಕೌಶಿಕ. ಈ ಯಾಗದ ಫಲ ಸ್ವೀಕರಿಸೋಕೆ ದೇವತೆಗಳು ಬರ್ತಾರೆ, ಅವರಿಗೂ ನೀವು ನೋಡಿದ ಭಾಗ್ಯ ಸಿಗಲಿ ಅಂತಾನೆ. ವಿಶ್ವಾಮಿತ್ರರು ಸರಿ ಅಂದ್ಕೊಂಡು ಸುಮ್ಮನಾಗ್ತಾರೆ. ಆಗ ಜನಕನ ಕಣ್ಣಿಗೆ ಈ 2 ಹುಡುಗರು ಬೀಳ್ತಾರೆ. ಗುರುಗಳೇ, ಯಾರಿವರು? ದೇವಲೋಕದಿಂದ ಭೂಮಿಗೆ ಯಾಕೆ ಬಂದಿದ್ದಾರೆ ಅಂತ ಕೇಳ್ತಾನೆ. ಅಂದರೆ ರಾಮ ಲಕ್ಷ್ಮಣರು ಎಷ್ಟು ದಿವ್ಯವಾಗಿದ್ರು ನೋಡಿ, ಎಂಥ ಎಕ್ಸಾಜುರೇಷನ್ ಅಲ್ವಾ. ಆ ಜನಕನಿಗೆ ರಾಮ ಲಕ್ಷ್ಮಣರನ್ನ ಪರಿಚಯ ಮಾಡ್ಸೋಕ್ಕೆ ಅವ್ರು ಇಲ್ಲಿ ತನಕ ಏನೇನು ಮಾಡಿದ್ರು ಅಂತ ಒಂದು ಲಿಸ್ಟೇ ಕೊಡ್ತಾರೆ. ಸಿದ್ಧಾಶ್ರಮ ನಿವಾಸಂಚ ರಾಕ್ಷಸಾನಂ ವದಾಂತತ. ಸಿದ್ಧಾಶ್ರಮದಿಂದ ಶುರು ಮಾಡಿ ಸುಬಾಹು ಸಂಹಾರ ತನಕ ಹೇಳ್ತಾರೆ. ವಿಶಾಲಾಯಾಶ್ಚ ದರ್ಶನಂ, ವಿಶಾಲ ನಗರ ನೋಡಿಕೊಂಡು ಬಂದ್ವಿ. ಅಹಲ್ಯ ದರ್ಶನಂಚೈವ ಗೌತಮೇನ ಸಮಾಗಮಂ. ಅಹಲ್ಯನೂ ಮಾತಾಡ್ಸಿದ್ವಿ, ಗೌತಮರ ಜೊತೆ ಆಕೆ ಒಂದಾಗಿದ್ದನ್ನು ನೋಡಿದ್ವಿ ಅಂತ. ಈಗ ಮಹಾಧನುಷು ಜಿಜ್ಞಾಸಂ ಕರ್ತುಂ ಆಗಮನಂ ಯಥಾ. ಈ ಹುಡುಗರು ನಿನ್ನ ಹತ್ರ ಇರೋ ಶಿವಧನುಸು ನೋಡೋಕೆ ಬಂದಿದ್ದಾರೆ ಅಂತ ಹೇಳ್ತಾರೆ. ಇಷ್ಟನ್ನು ಕೇಳಿ ಜನಕ ಮಾತ್ರ ಅಲ್ಲ, ಆತನ ಪಕ್ಕದಲ್ಲೇ ಇದ್ದ ಪುರೋಹಿತ ಕುಲಗುರು ಮಹಾತೇಜ ಮಹಾತಪ ಶತಾನಂದರಿಗೂ ಆನಂದ ಆಗೋಯ್ತು. ಯಾಕೆ? ಗೌತಮಸ್ಯ ಸುತೋ ಜ್ಯೇಷ್ಠ, ಗೌತಮರ ದೊಡ್ಡ ಮಗ ಈ ಶತಾನಂದ. ಅಹಲ್ಯ ಇವರ ತಾಯಿ. ಅಪಿತೇ ಮುನಿ ಶಾರ್ದೂಲ ಮಮ ಮಾತಾ ಯಶಸ್ವಿನಿ ದರ್ಶಿತ ರಾಜಪುತ್ರಾಯ ತಪೋದೀರ್ಘಂ ಉಪಾಗತ. ನನ್ನ ತಾಯಿ ಅಹಲ್ಯಗೆ ರಾಮನ ದರ್ಶನ ಆಯಿತಾ? ರಾಮನಿಗೆ ಆಕೆ ಆತಿಥ್ಯ ಕೊಟ್ಲಾ ಅಂತ ಕೇಳ್ತಾರೆ. ಇಷ್ಟೊತ್ತು ಎಕ್ಸೈಟ್ಮೆಂಟ್ ಇತ್ತು, ಈಗೊಂದು ಡೌಟ್ ಬರುತ್ತೆ. ಮೆತ್ತಕ್ಕೆ ಕೇಳ್ತಾನೆ, ಅಪಿ ರಾಮಾಯ ಕಥಿತಂ ಯಥಾವೃತ್ತಂ ಪುರಾತನಂ ಮಮ ಮಾತುರ್ ಮಹಾತೇಜೋ ದೈವೇನ ದುರನುಷ್ಠಿತಂ. ರಾಮನಿಗೆ ನಮ್ಮ ತಾಯಿ ಕತೆ ಪೂರ್ತಿ ಗೊತ್ತಾಯ್ತಾ? ಅವಳು ಮಾಡಿದ ಪಾಪ ಏನು ಅಂತ ಅರ್ಥ ಆಗಿದೆಯಾ ಅಂತ ಕೇಳ್ತಾರೆ. ಯಾಕಂದರೆ ರಾಮ ನೋಡಿದರೆ ಊನ ಷೋಡಶ ವರ್ಷಾಣಿ, ಅವನಿಗಿನ್ನೂ 16 ವರ್ಷವೂ ಕಂಪ್ಲೀಟ್ ಆಗಿಲ್ಲ, 16 ಇಯರ್ಸ್ ಆಗಿಲ್ಲ. ಬಟ್ ಅಹಲ್ಯ ಕತೆ ಅಡಲ್ಟ್ ಸ್ಟೋರಿ ಥರ ಇದೆ. ಅದಕ್ಕೆ ಆ ಹುಡುಗನಿಗೆ ನನ್ನ ತಾಯಿ ಯಾವ ಥರ ಅರ್ಥ ಆದ್ಲೋ ಅನ್ನೋ ಮುಜುಗರನೋ ಅಥವಾ ಗೊಂದಲನೋ ಕಾಡ್ತಾ ಇದೆ ಶತಾನಂದ್ರನ್ನ. ಅದಕ್ಕೆ ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾರೆ ವಿಶ್ವಾಮಿತ್ರರು ಅಂದರೆ, ನಾತಿಕ್ರಾಂತಂ ಮುನಿಶ್ರೇಷ್ಠ ಯತ್ ಕರ್ತವ್ಯಂ ಕೃತಮ್ಮಯ. ನೋಡಪ್ಪ ಶತಾನಂದ, ಆ ಕಥೆನ ಹೆಂಗೆ ಹೇಳಬೇಕಿತ್ತ ಹಾಗೆ ಹೇಳಿದ್ದೀನಿ. ಕಂಡೋರ್ ಮನೆ ಕತೆ ಅಂತ, ಹಾರ್ಟ್ ಗಾಸಿಪ್ ಅಂತ ನಾ ಅತಿಕ್ರಾಂತಂ ವಾಂತಿ ಮಾಡ್ಕೊಂಡಿಲ್ಲ ಅಂತಾರೆ. ನಾವು ಒಂದೇ ಕಂತೆ ಸಿಕ್ಕಿದ್ರೇ ಬಿಡಲ್ಲ, 1 ಲೈನ್ ಸ್ಟೋರಿನೇ ವೆಬ್ ಸೀರೀಸ್ ಥರ ಇರೋದು ಇಲ್ಲದ್ದು ಸೇರಿಸಿ ಹೇಳ್ತೀವಿ. ಆದರೆ ಆಗಿರೋ ಕಥೆನೇ ವಿಶ್ವಾಮಿತ್ರರು ಎಷ್ಟು ಬೇಕೋ ಅಷ್ಟು ಮಾತ್ರ ಹೇಳಿ ಮುಗಿಸಿದ್ದಾರೆ. ಶತಾನಂದ್ರ ಇನ್ನೊಂದು ಡೌಟ್ ಕೂಡ ಕ್ಲಿಯರ್ ಮಾಡ್ತಾರೆ. ಸಂಗತ ಮುನಿನ ಪತ್ನಿ ಭಾರ್ಗವೇಣೇನ ರೇಣುಕಾ. ಭೃಗು ಮಹರ್ಷಿಗಳ ಮಗ ಭಾರ್ಗವ ಜಮದಗ್ನಿಯ ಜೊತೆ ರೇಣುಕಾದೇವಿ ಇದ್ದಂಗೆ ನಿಮ್ಮ ತಂದೆ ತಾಯಿ ಒಂದಾಗಿದ್ದಾರೆ, ಸುಖವಾಗಿದ್ದಾರೆ ಅಂತ ಹೇಳ್ತಾರೆ. ಈ ಮಾತು ಒಂಥರ ಫೋರ್ ಶಾಡೋಯಿಂಗ್ ಇದ್ದಂಗೆ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಎಪಿಸೋಡ್ ಆದಮೇಲೆ ಈ ಜಮದಗ್ನಿ ಮಗನ ಕತೆ ನೋಡೋದು ಬಾಕಿ ಇದೆ. ನಾವು ವಿಶ್ವಾಮಿತ್ರರ ಮಾತು ಕೇಳಿ ಶತಾನಂದರಿಗೆ ಫುಲ್ಲು ಖುಷಿ. ತಾಯಿ ಶಾಪ ಮುಕ್ತಳಾದ್ಲು, ತಂದೆ ತಾಯಿ ಒಂದಾದರು ಅಂತ. ಅದೇ ಖುಷಿಲಿ ರಾಮ ಲಕ್ಷ್ಮಣರನ್ನ ಕೂಡಿಸ್ಕೊಂಡು ಶ್ರೂಯತಾಂಚ ಅಭಿದಾಸ್ಯಾಮಿ ಕೌಶಿಕಸ್ಯ ಮಹಾತ್ಮನಃ ಯಥಾಬಲಂ ಯಥಾವೃತ್ತಂ ತನ್ಮೇ ನಿಗತತ ಶೃಣು. ನಾನೀಗ ವಿಶ್ವಾಮಿತ್ರರ ಕತೆ ಹೇಳ್ತೀನಿ, ಅವರ ಬಲ ಅವರ ಸಾಧನೆ ಏನು ಅಂತ ಕೇಳಿ ಅಂತ ವಿಶ್ವಾಮಿತ್ರರ ಕತೆ ಶುರು ಮಾಡ್ತಾರೆ. ಕುಶನಾಭ ಅಂತೊಬ್ಬ ರಾಜ, ಅವನ ಮಗ ಗಾಧಿ, ಗಾಧಿಯ ಮಗ ವಿಶ್ವಾಮಿತ್ರ. ಈತ ಧರ್ಮಾತ್ಮ ಅರಿಂಧಮ, ಧರ್ಮಜ್ಞ ಕೃತವಿದ್ಯ ಪ್ರಜಾನಾಂಚ ಹಿತಾರತಃ. ದೀರ್ಘಕಾಲ ಶತ್ರುಗಳನ್ನು ಗೆಲ್ತಾ ಪ್ರಜೆಗಳ ಹಿತ ಕಾಪಾಡ್ತಾ ಇದ್ದ. ಒಂದಿನ ಈ ವಿಶ್ವಾಮಿತ್ರ ತನ್ನ ಅಕ್ಷೌಹಿಣಿ ಸೇನೆ ಕರ್ಕೊಂಡು ಪರಿಚಕ್ರಾಮ ಮೇದಿನಿ ಭೂಮಿ ಸುತ್ತೋದಕ್ಕಂತ ರೌಂಡ್ಸ್ ಹೊರಟ. ಆ ಊರು ಈ ಊರು ಅಂತೆಲ್ಲ ಸುತ್ತಾಡ್ತಾ ಕಡೆಗೆ ವಸಿಷ್ಠರ ಆಶ್ರಮಕ್ಕೆ ಬಂದ.
ನಾನಾ ವೃಕ್ಷ ಸಮಾಕುಲಂ ನಾನಾ ಮೃಗಗಣಾಕೀರ್ಣಂ ಸಿದ್ಧಚಾರಣ ಸೇವಿತಂ. ಪ್ರಶಾಂತ ಹರಿಣಾಕೀರ್ಣಂ, ಸೊಗಸಾದ ನಾನಾ ಮರಗಳಿದ್ವು, ಮೃಗಗಳಿದ್ವು. ಸಿದ್ಧರು, ಚಾರಣರು, ದೇವತೆಗಳು, ದಾನವರು, ಗಂಧರ್ವರು, ಕಿನ್ನರರು ಅಲ್ಲಿದ್ದರು. ಅಲ್ಲಿ ತಪಸ್ ಮಾಡ್ತಾ ಇದ್ದ ಋಷಿಗಳು ಕೂಡ ಸಾಮಾನ್ಯದವರಾಗಿರಲಿಲ್ಲ. ಕೆಲವರು ಅಭಕ್ಷಯ್, ಕೆಲವರು ವಾಯುಭಕ್ಷಯ್, ಶೀರ್ಣ ಪರ್ಣಾಶನೈ, ನೀರು ಕುಡ್ಕೊಂಡು ಬರೀ ಗಾಳಿ ಸೇವಿಸ್ಕೊಂಡು ಅಥವಾ ಒಣಗಿ ಬಿದ್ದಿರೋ ಎಲೆ ಮಾತ್ರ ತಿಂದ್ಕೊಂಡು ಸಾಧನೆ ಮಾಡ್ತಿದ್ರು. ಕೆಲವರು ಜಪ ತಪ ಹೋಮ ಹವನಗಳನ್ನು ನಿರತರಾಗಿದ್ದರು. ಕೆಲವರು ತಪಸ್ ಮಾಡಿ 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 ಅಗ್ನಿ ಅಂತ ಪ್ರಜ್ವಲಿಸ್ತಿದ್ರು. ಜಿತರೋಷೈ, ಕೋಪ ಗೆದ್ದವರು. ಜಿತೇಂದ್ರಿಯೈ, ಇಂದ್ರಿಯಗಳನ್ನು ಗೆದ್ದ ಋಷಿಗಳಿದ್ದರು. ಹೆಬ್ಬೆಟ್ಟಿನ ಗಾತ್ರದಲ್ಲಿದ್ದ ವಾಲಖಿಲ್ಯ ಮುನಿಗಳು, ಬ್ರಹ್ಮನ ಹೆಬ್ಬೆಟ್ಟಿನಿಂದ ಹುಟ್ಟಿದ ವೈಖಾನಸ ಮುನಿಗಳು ಅಲ್ಲಿದ್ದರು. ಇಷ್ಟೆಲ್ಲ ಇದ್ದ ವಸಿಷ್ಠರ ಆಶ್ರಮಕ್ಕೆ ವಿಶ್ವಾಮಿತ್ರ ತನ್ನ ಅಕ್ಷೌಹಿಣಿ ಸೇನಾ ಸಮೇತ ಬಂದ. ಒಂದು ಅಕ್ಷೌಹಿಣಿ ಅಂದರೆ 21,870 ರಥಗಳು, 21,870 ಗಜಗಳು, 65,610 ಅಶ್ವಸೈನಿಕರು, 109,350 ಪದಾತಿಗಳು ಸೇರಿ ಒಟ್ಟಾರೆ 2,18,700 ಯೋಧರು ಮತ್ತು ಪ್ರಾಣಿಗಳು. ಅಷ್ಟು ಜನ ಒಟ್ಟೊಟ್ಟಿಗೆ ಒಂದು ಆಶ್ರಮಕ್ಕೆ ಬಂದರೆ ಗಾಬರಿ ಆಗಬೇಕು ತಾನೇ. ಆದರೆ ವಸಿಷ್ಠರು ಪ್ರೀತಿಯಿಂದ ಸ್ವಾಗತ ಕೊಡ್ತಾರೆ. ಫಲಮೂಲ ಮುಪಾಹರತ್, ಗೆಡ್ಡೆ ಗೆಣಸು ಹಣ್ಣು ಹಂಪಲು ಕೊಟ್ಟು ಕೂಡಿಸ್ತಾರೆ. ಆಗ ವಿಚಾರಿಸ್ತಾನೆ ವಿಶ್ವಾಮಿತ್ರ, ತಪೋಗ್ನಿಹೋತ್ರ ಶಿಷ್ಯೇಶು, ತಪಸ್ಸು ಹೋಮ ಹೇಗೆ ನಡೀತಿದೆ, ನಿಮ್ಮ ಶಿಷ್ಯಂದ್ರಿಗೆಲ್ಲ ಅನುಕೂಲ ಇದೆ ಅಲ್ವಾ ಅಂತಾನೆ. ಆಮೇಲೆ ವನಸ್ಪತಿ ಗಣೇತದ, ನಿಮ್ಮ ಆಶ್ರಮದಲ್ಲಿ ಸುತ್ತಲೂ ಇರೋ ಮರಗಿಡಗಳು ಹೆಂಗಿದಾವೆ ಅಂತ ಕೇಳ್ತಾನೆ. ಅಂದರೆ ನೋಡಿ, ನಾವಿವತ್ತು ನಮ್ಮ ಎದುರಿಗೊಂದು ಗಿಡ ಇದ್ದರೆ ಅದು ಯಾವುದು ಯಾಕಿದೆ ಅಂತಲೂ ನೋಡಲ್ಲ, ಇನ್ನು ನೀರು ನೀಡಿ ಹಾಕೋದು ಬಿಡಿ. ಆದರೆ ವಿಶ್ವಾಮಿತ್ರ ಅವುಗಳ ಆರೋಗ್ಯ ವಿಚಾರಿಸ್ತಾನೆ. ಇದಕ್ಕಿಂತ ಜಗತ್ತಿನ ಪರವಾದ ಕನ್ಸರ್ನ್ ಇನ್ನೇನಿರಕ್ಕೆ ಸಾಧ್ಯ. ಇವನು ವಿಚಾರಿಸಿದ ಮೇಲೆ ವಸಿಷ್ಠರು ಕೇಳ್ತಾರೆ, ಕಚ್ಚಿತ್ತೇ ಕುಶಲಂ ರಾಜನ್, ನಂದಿರ್ಲಪ್ಪ ನಿಂದು ಹೇಳು, ನಿನ್ನ ಕಡೆ ಎಲ್ಲ ಸೌಖ್ಯನಾ ಅಂತ ಕೇಳ್ತಾರೆ. ಆಮೇಲೆ ಇಬ್ಬರು ಒಂದಷ್ಟು ಹೊತ್ತು ಮಾತಾಡ್ಕೊಳ್ತಾರೆ. ಅಷ್ಟು ಮಾತಾಡಿಸಿ ಸುಮ್ಮನೆ ಕಳಿಸ್ಬೇಕಿತ್ತು ವಸಿಷ್ಠರು. ಬಟ್ ಅವ್ರು ಹೇಳ್ತಾರೆ, ಆತಿಥ್ಯಂ ಕರ್ತುಮಿಚ್ಛಾಮಿ ಬಲಸ್ಯಸ್ಯ ಮಹಾಬಲ, ನಿನಗೂ ನಿನ್ನ ಸೇನೆಗೂ ಆತಿಥ್ಯ ಮಾಡಬೇಕು ಅಂತ ಅನ್ನಿಸ್ತಾ ಇದೆ, ಬೇಡ ಅನ್ಬೇಡ ಕಣಯ್ಯ ಅಂತಾರೆ. ಯಾಕೆ ಹಂಗಂತಾರೋ ಏನೋ, ವಿಧಿ ಹೇಳಿಸುತ್ತೆ. ಅಲ್ಲಿಗೂ ವಿಶ್ವಾಮಿತ್ರ ಅರ್ಥ ಮಾಡ್ಕೊಳ್ತಾನೆ. ಮನೆಗೆ ಒಬ್ಬರೋ ಇಬ್ಬರು ಎಕ್ಸ್ಟ್ರಾ ಬಂದ್ರೇ ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಆಕಾಶ ಭೂಮಿ ಒಂದು ಮಾಡಿದಷ್ಟು ಕಷ್ಟಪಡಬೇಕಾಗುತ್ತೆ. ಅಂಥದ್ರಲ್ಲಿ ಇದು ಆಶ್ರಮ, ಲಕ್ಷಗಟ್ಟಲೆ ಜನ ಇದ್ದಾರೆ ಸೈನಿಕರು. ಅವ್ರಿಗೆ ಅಡುಗೆ ಮಾಡೋದು ಬಿಡಿ, ನೆಟ್ಟಿಗೆ ನೀರು ಕೊಡೋಕ್ಕಾದ್ರೂ ಸಾಧ್ಯನಾ ಇಂಥ ಆಶ್ರಮದಲ್ಲಿ? ಆಗಲೇ ರಾಜನಿಗಂತಲೇ ಕಂದಮೂಲ ಕೊಟ್ಟು ಕೂಡಿಸಿದ್ರು. ಇನ್ನು ಸೈನಿಕರಿಗೆ ಏನು ಕೊಡೋಕ್ಕಾಗುತ್ತೆ? ಇದು ವಿಶ್ವಾಮಿತ್ರರಿಗಂತೂ ಅರ್ಥ ಆಯಿತು. ಹೇಳ್ತಾನೆ ಪಾಪ, ಕೃತಮಿತ್ಯಬ್ರವಿದ್ರಾಜ ಪ್ರಿಯವಾಕ್ಯೇನ ಮೇತ್ವಯ, ನೀವಿಷ್ಟು ಒಳ್ಳೊಳ್ಳೆ ಮಾತಾಡಿದ್ರಲ್ಲ ಸ್ವಾಮಿ, ಇಷ್ಟೇ ಸಾಕು, ನನಗೆ ಹಣ್ಣು ಕೊಟ್ರಿ, ಫಲಮೂಲ ಕೊಟ್ರಿ, ಇಷ್ಟೇ ಸಾಕು. ಗಮಿಷ್ಯಾಮಿ ನಮಸ್ತೆಸ್ತು ಮೈತ್ರೇಣ ಅಕ್ಷಸ್ವ ಚಕ್ಷುಷ, ನನ್ನ ಫ್ರೆಂಡ್ ಥರ ಟ್ರೀಟ್ ಮಾಡಿ ಸಾಕು ಅಂತಾನೆ. ಆದರೆ ಕೇಳ್ಗಾಲ ಏನು ಮಾಡೋಕ್ಕಾಗುತ್ತೆ? ನ್ಯಮಂತ್ರಯತ ಧರ್ಮಾತ್ಮ ಪುನಃ ಪುನಃ ಉದಾರಧಿ, ಮತ್ ರಿಕ್ವೆಸ್ಟ್ ಮಾಡ್ತಾರೆ ಆತಿಥ್ಯ ಸ್ವೀಕರಿಸು ಅಂತ. ವಿಶ್ವಾಮಿತ್ರ ವಿಧಿ ಇಲ್ಲದೆ ಒಪ್ಕೊಳ್ತಾನೆ. ಅವನಿಗೆ ಯೋಚನೆ ಶುರುವಾಗುತ್ತೆ, ಇಷ್ಟು ಜನಕ್ಕೆ ಅದೇನು ಅಡುಗೆ ಮಾಡಿ ಬಡಿಸ್ತಾರೆ ಈ ಆಶ್ರಮದವರು ಅಂತ. ಅಷ್ಟರಲ್ಲಿ ಅಜಾಹಾಭೂತದ ಪ್ರೀತ ಕಲ್ಮಾಶಿಂ ದೂತ ಕಲ್ಮಶಂ, ದೋಷವಿಲ್ಲದ ಲೋಪವಿಲ್ಲದ ವಸಿಷ್ಠರು ಪ್ರಾರ್ಥನೆ ಮಾಡಿ ಕರೀತಿದ್ದಂಗೆ ಅಲ್ಲಿಗೆ ಕಲ್ಮಾಶಿಂ ಕಾಮಧೇನು ಬರುತ್ತೆ. ಅದ್ರ ಹೆಸರು ಶಬಲ. ಅದಕ್ಕೆ ಹೇಳ್ತಾರೆ ರಸೇನ, ಹಾಲು ಕಷಾಯ ಸಾರು ಹುಡಿ ಇಂಥದ್ದು, ಅನ್ನೇನ ತಿನ್ನೋ ಥರದ್ದು ಸಾಲಿಡ್ ಫುಡ್, ಲೇಹ್ಯ ಉಪ್ಪಿನಕಾಯಿ ಥರ ಚಪ್ಪರಿಸುವಂಥದ್ದು, ಚೋಷ್ಯ ಕುಡಿಯೋ ಅಂಥ ಪಾನೀಯ ಪದಾರ್ಥಗಳು, ಇವನ್ನೆಲ್ಲ ಸೃಜಸ್ವ ಶಬಲೆ ತ್ವರ, ಬೇಗ ಬೇಗ ಮಾಡಿಡು ಅಂತ ಶಬಲೆಗೆ ಆರ್ಡರ್ ಮಾಡ್ತಾರೆ. ಆ ಹಸು ಏನು ಮಾಡ್ತು? ವಸಿಷ್ಠರ ಈ ನಿರ್ಧಾರ ಏನಕ್ಕೆ ಕಾರಣ ಆಯಿತು ಅದನ್ನೆಲ್ಲ ಮುಂದಿನ ವಾರ ನೋಡೋಣ. ಮತ್ತೆ ಸಿಗೋಣ. ನಮಸ್ಕಾರ.